ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲವರು? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಎರಡು ನಮ್ಮ ಮನೆಯದು ಕರು. ಅಲ್ಲಿ ನಾನು ಅವ್ರ ಜೊತೆ ಆಟ ಆಡ್ತಾ ಇದ್ದೆ. ನೋಡಿ, ಆ ಕಡೆ ಓಡಿ ಹೋಯಿತು. ಬಾಬು ಅವರು ಅಜ್ಜಿಗೆ ಕರೀತಾ ಇದ್ಲು ಬೆಳಗ್ಗೆ. ಇದು ನಮ್ಮ ಮನೆ ನಾಯಿ. ಗೈಸ್, ಇದು ನಮ್ಮ ತೋಟದ್ದು ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಬಾಬು ಮತ್ತು ನಾವು ತೋಟದಿಂದ ಆ ಕಡೆ ಹೋಗಿ ಒಂದು ನೀರು ಚಿಕ್ಕದು ಹರಿತಾ ಇತ್ತು. ಅಲ್ಲಿ ಹೋಗಿ ಬಾಬುಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ನೀರಿನಲ್ಲೇ. ಈಗ ನೋಡಿ ಗೈಸ್, ಈ ನೀರು ಹರಿತಾ ಒಂದು ಚಿಕ್ಕ ಮೀನಿದೆ ಅದ್ರ ಒಳಗಡೆ. ಅದನ್ನು ನಾನು ಶೂಟ್ ಮಾಡ್ತಾ ಇದ್ದೀನಿ. ಮಳೆ ಬಂದರೆ, ಜೋರು ಮಳೆ ಬಂದರೆ ಆ ಕಡೆಯಿಂದ ನಮ್ಮ ಒಂದು ಹಿಲ್ ಟೈಪ್ ಇದೆ, ಆ ಕಡೆಯಿಂದ ಸ್ವಲ್ಪ ನೀರು ಈ ಕೆಳಗಡೆ ಇಳಿದು ಈ ಕಡೆಯಿಂದ ನಾವು ಒಂದು ದಾರಿ ಮಾಡಿ ಕೊಟ್ಟಿದ್ದೀವಿ ನೀರು ಹೋಗಲಿಕ್ಕೆ. ಅದರಲ್ಲೂ ಒಂದು ಚಿಕ್ಕ ಮೀನು ಬಂದಿದೆ. ಬಾಬು ಕೆಳಗೆ ಇಳಿಲಿಕ್ಕೆ ನೋಡ್ತಾ ಇಲ್ಲ, ಅವಳಿಗೆ ಹೆದರಿಕೆ ಆಗ್ತಾಯಿದೆ. ಕೆಳಗೆ ಏಡಿ ಇರ್ಬೋದು, ಇಲ್ಲಾಂದರೆ ಮೀನು ನೋಡ್ಕೊಂಡು ಅವಳಿಗೆ ತುಂಬ ಖುಷಿ ಕೂಡ ಆಗ್ತದೆ, ಒಂಥರ ಭಯ ಕೂಡ ಆಗ್ತದೆ. ನನ್ನ ಕಾಲ ಮೇಲೆ ನಿಂತ್ಕೊಂಡು ಅವಳು ನೀರಿನಲ್ಲಿ ಆಟ ಆಡ್ತಾ ಇದ್ದಾಳೆ. ಚೆನ್ನಾಗಿ ಅನಿಸ್ತಾ ಇತ್ತು ನೀರು ಒಳಗಡೆ ಇದ್ದು. ಸೊ ಗೈಸ್, ಈ ಥರ ಯಾರ್ಯಾರು ಮಾಡ್ತೀರಾ ಹೇಳಿ, ನನಗೆ ಕಮೆಂಟ್ಸ್ ಮಾಡಿ. ನಮ್ಮಪ್ಪ ತೋಟದ್ದು ಇದು ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದ್ದು, ಮಳೆ ಬಂದು ಎಲ್ಲ. ಸೊ ಅದಕ್ಕೆ ಇದು ಕಟಿಂಗ್ ಮಷೀನಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಬೆಳಿತಾನೆ ಇರ್ತದೆ, ನಾವು ಕಟಿಂಗ್ ಮಾಡ್ತಾನೆ ಇರಬೇಕು ಅದಕ್ಕೆ. ಸೊ ಮಳೆ ಬರೋದು, ಬಿಸಿಲು ಬರೋದು, ಆ ಥರ ಸ್ವಲ್ಪ ಇಲ್ಲಿ ವಾತಾವರಣ ಆಗಿದೆ. ಗೈಸ್, ಈಗ ನಾವು ಇಲ್ಲಿ ಲೋಕಲ್ನಲ್ಲಿ ಸ್ವಲ್ಪ ಸುತ್ತಾಡೋಣ ಅಂತ ಅಕ್ಕ ಜೊತೆ ಮತ್ತು ಮಕ್ಕಳ ಜೊತೆ ನಾವು ಹೊರಟಿದ್ದೀವಿ. ಈಗ ನಮ್ಮ ಅಪ್ಪ ನಮಗೆ ಸ್ವಲ್ಪ ಲೋಕಲ್ ಹತ್ರ ಅಲ್ಲೇ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತೀವಿ. ಇವತ್ತು ಫುಲ್ ಕ್ಲೌಡ್ ಇಲ್ಲ, ಫುಲ್ ವಾತಾವರಣ ಫುಲ್ ನೋಡಿ, ಬಿಸಿಲು ಇದೆ. ಸೊ ಕ್ಲೌಡ್ ಆಲ್ಸೋ ಕ್ಲಿಯರ್ ಆಗಿದೆ. ಸೊ ಗೈಸ್, ನಮ್ಮದು ಈಗ ನಾವು ಆಟೋನಲ್ಲೇ ಹೋಗ್ತೀವಿ. ಸೊ ಇಷ್ಟು ಜನ ಹೆಂಗೆ ಕೂತ್ಕೊಳ್ಳೋದು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಬಟ್ somehow ನಾವು ಮ್ಯಾನೇಜ್ ಮಾಡ್ತೀವಿ. ಸೊ ಈಗ ಆಟೋ ಸ್ಟಾರ್ಟ್ ಆಗಿದೆ, ನಾವೀಗ ಎಲ್ಲರೂ ಹೊರಟಿದ್ದೀವಿ. ಇದು ನಮ್ಮ ಮನೆ ದಾರಿ, ಈ ಕಡೆಯಿಂದ ನಾವು ಹೊರಡ್ತೀವಿ. ಈಗ ನಮ್ಮ ಅಪ್ಪ ಅಲ್ಲಿ ನಮಗೆ ಡ್ರಾಪ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಸುತ್ತಾಡಿ ಆದಮೇಲೆ ರಿಟರ್ನ್ ನಾವು ಅವರಿಗೆ ಫೋನ್ ಮಾಡ್ತೀವಿ, ಅವ್ರು ಮತ್ತೆ ಪಿಕಪ್ ಮಾಡಲಿಕ್ಕೆ ನಮಗೆ ಬರ್ತಾರೆ. ಸೊ ವೆದರ್ ತುಂಬ ಆಸಮ್ ಇದೆ, ಒಂಥರ ಕೂಲ್ ಮತ್ತು ಒಂಥರ ಬಿಸಿಲು, ವಾರ್ಮ್. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ ಈ ಥರ ಆಚೆ ಹೋದರೆ. ಗೈಸ್, ನಾವು ಇಲ್ಲಿ ಬಂದಿದ್ದೀವಿ. ಇದು ಗೊಮ್ಮಟೇಶ್ವರ್ ಬೆಟ್ಟ ಇದೆ. ಇಲ್ಲಿಂದ ನಾವು ಮೆಟ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬ ಹೈಟ್ನಲ್ಲೇ ಇದೆ, ತುಂಬ ಸ್ಟೀಪ್ ಆಗಿದೆ, ಮೇಲೆ ಹಿಂಗೆ ಹತ್ಕೊಂಡು ಹೋಗಬೇಕು. ಮತ್ತು ಹೆವಿ ಬಿಸಿಲು ನೋಡಿ ಗೈಸ್, ಯಾವ ಥರ ಸ್ಟೀಪ್ ಇದೆ ಇದು. ಸೊ ಸುತ್ತಮುತ್ತ ಚೆನ್ನಾಗೇ ಈ ಮರ ಗಿಡಗಳು ಎಲ್ಲ ಚೆನ್ನಾಗಿದೆ, ಗ್ರೀನರಿ ಇದೆ ಒಳ್ಳೆ. ಮೇಲಿಂದ ನೋಡಿ ಗೈಸ್, ನಾನು ಶೂಟ್ ಮಾಡಿದ್ದೀನಿ, ಸೀನ್ ತೋರಿಸ್ತಾ ಇದ್ದೀನಿ ನಿಮಗೆ.
ಸೊ ಇಲ್ಲಿ ಬಂದಮೇಲೆ ಅನ್ಫಾರ್ಚುನೇಟ್ಲಿ ಅವರು ವಿಡಿಯೋಸ್ ಮಾಡಲಿಕ್ಕಿಲ್ಲ, ಫೋಟೋ ಆದರೆ ನೀವು ತಗೊಳ್ಬೋದು. ಸೊ ಇದು ಫೋಟೋ ಶೇರ್ ಮಾಡ್ತಾಯಿದ್ದೀನಿ. ಇದು ಬ್ರಹ್ಮ ಯಕ್ಷ. ಆಮೇಲೆ ಇದು ಬಾಹುಬಲಿ ಗೊಮ್ಮಟೇಶ್ವರದ್ದು ಹೈಟ್ ಕೂಡ ನೋಡಿ, ನೀವು ನೋಡ್ಬೋದು 42 ಹೈಟ್ಸ್ ಇದೆ ಇದ್ರದ್ದು. ಮತ್ತು ಯಾವಾಗ ಇದು ಮಾಡಿದ್ರು ಅವರು ಸ್ಥಾಪನೆ ಮಾಡಿದ್ದು ಇದು ತೋರಿಸ್ತಾ ಇದ್ದೆ. ಸೊ ಬ್ಯಾಕಿಂದ ನೋಡಿ, ಇದು ಒಂದು ಫುಟೇಜ್ ತೊಗೊಂಡಿದ್ದೆ. ಬಟ್ ತುಂಬ ರಿಸ್ಟ್ರಿಕ್ಷನ್ ಇತ್ತು, ಅವ್ರು ವಿಡಿಯೋ ಶೂಟ್ ಮಾಡಲಿಕ್ಕೆ ಕೊಡಲಿಲ್ಲ ಒಳಗಡೆ. ಸೊ ಇಟ್ಸ್ ಓಕೆ ಗೈಸ್. ನಿಮಗೆ ಕೂಡ ಈ ಡೆಸ್ಟಿನೇಷನ್ದು ನಾನು ಗೂಗಲ್ ಮ್ಯಾಪ್ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ನಲ್ಲೇ. ನೀವು ಕೂಡ ಇಲ್ಲಿ ಆವಾಗ ಅಕಸ್ಮಾತ್ ಈ ಕಡೆ ಕಾರ್ಕಳಗೆ ಬಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಈಗ ನೆಕ್ಸ್ಟ್ ನಮಗೆ ನಾವು ಮೆಟಲ್ ಹತ್ತುವಾಗ ಅವಾಗ ಒಬ್ಬರು ಸಿಕ್ಕಿದ್ರು ಅಲ್ಲಿ. ಅವ್ರು ಹೇಳಿದರು, ನೀವು ಗಾಡಿ ತಂದಿದ್ರ, 4 ವೀಲರ್ ತಂದಿದ್ರಾ? ಸೊ 4 ವೀಲರ್ ತಂದರೆ ಆ ಕಡೆಯಿಂದ ಹೋಗ್ಬೋದಿತ್ತು ಅಂತ, ಶಾರ್ಟ್ ಕಟ್ ಇದೆ. ಬಟ್ ನಮಗೆ ಅನಿಸೋದು ಶಾರ್ಟ್ ಕಟ್ ಇರ್ಬೋದು ಆ ಕಡೆಯಿಂದ. ಬಟ್ ನಾವು ಬ್ಯಾಕ್ ಸೈಡಿಂದ ಶಾರ್ಟ್ ಕಟ್ ನೋಡೋಣ ಬಂದರೆ ಇದು ತುಂಬ ದೂರ ಆಯಿತು. ಸೊ ಮೆಟಲಿಂದ ಇಳ್ಕೊಂಡು ಬಂದಿದ್ರೆ ಅಂದರೆ ನಮಗೆ ಅದೇ ಮೆಟಲ್ ಶಾರ್ಟ್ ಕಟ್ ಆಗ್ತಾಯಿತ್ತು. ಬಟ್ ಓಕೆ, ನಾಟ್ ಆ್ಯನ್ ಇಶ್ಯೂ. ಈ ಕಡೆಯಿಂದ ಕೂಡ ಎಕ್ಸ್ಪ್ಲೋರ್ ಆಯಿತು ನಮಗೆ. ನಾನು ನೋಡಿ ಆ ಬೆಟ್ಟ ಕಡೆ ಶೂಟ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ಸೊ ಗೈಸ್, ಎಲ್ಲರಿಗೆ ಹೋಗಿ ಸುಸ್ತಾಗಿ ಸ್ವಲ್ಪ ಹಸುವಾಗಿತ್ತು. ಸೊ ಸ್ವಲ್ಪ ಏನೋ ತಿನ್ನೋಣ ಅಂತ ನಾವು ಈ ಕಡೆ ಒಂದು ಮಸಾಲ ಪೂರಿ ಆರ್ಡರ್ ಮಾಡ್ತೀವಿ. ಸೊ ಚೆನ್ನಾಗಿತ್ತು. ಸೊ ಅಲ್ಲೇ ಕೆಳಗೇ ಒಂದು ಹೋಟೆಲ್ ಇತ್ತು, ರೆಸ್ಟೋರೆಂಟ್. ಅಲ್ಲೇ ಬಂದು ನಾವು ಈಗ ಇದು ಚತುರ್ಮುಖಿ ಟೆಂಪಲ್ ಅಂತ. ಇಲ್ಲಿ ಕೂಡ ವಿಡಿಯೋಸ್ ಮಾಡಲಿಕ್ಕೆ ಅಲೌಡ್ ಇಲ್ಲ. ಸೊ ನಾನು ಈ ಫ್ರಂಟ್ ವ್ಯೂ ಶೋ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ನಾನು ಸೆಲ್ಫಿಯಲ್ಲಿ ತಗೊಂಡಿದ್ದೀನಿ. ಇದರದ್ದು ಮ್ಯಾಪ್, ಗೂಗಲ್ ಮ್ಯಾಪ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲೇ ಶೇರ್ ಮಾಡ್ತೀನಿ. ಸೊ ಅಲ್ಲೇ ಗೊಮ್ಮಟೇಶ್ವರ ಬೆಟ್ಟ ಹತ್ರನೇ ಇದು ಇದೆ. ಅಲ್ಲಿಂದ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದ್ದು, ನಾವು ಲೇಟ್ ಆಗಿಬಿಟ್ಟಿದ್ದೆವು. ಸೊ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈ ಕಡೆ ಆನೆಕೆರೆ ಅಂತ. ಸೊ ಈ ಆನೆಕೆರೆದು ಇದು ಒಂದು ಗಾರ್ಡನ್ ವಾಕ್ ಏರಿಯಾ ಇದೆ ಇಲ್ಲಿ ಸಂಜೆ ಬಂದು ಚೆನ್ನಾಗಿ ಈ ಕಡೆ ನಾವು ವಾಕ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ನೀವು ಮಾತಾಡ್ಬೋದು. ನಾವು ಸುಮಾರು ಒಂದು ಮಧ್ಯಾಹ್ನ ಆಗಿಬಿಟ್ಟಿತ್ತು, 12:30 ಮೇಲೇ ಆಗಿಬಿಟ್ಟಿತ್ತು, 1 ಗಂಟೆ. ಸೊ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾರು ಕಟ್ಟಿದ್ರು. ಇಲ್ಲಿ ಒಬ್ಬರು ರಾಜ ಅಂತ, ಪಾಂಡ್ಯ ಅಂತ ರಾಜ ಇದ್ದರು. ಅವರು ಇಲ್ಲಿ ಅವ್ರ ಅರಮನೆದು ಆನೆಗೆ ಸ್ನಾನ ಮಾಡಿಸ್ಲಿಕ್ಕೆ ಇಲ್ಲಿ ಈ ಕೆರೆ ಒಂದು ಬಿಲ್ಟ್ ಮಾಡಿದ್ದು. ಅದರ ಹೋದ್ಮೇಲೆ ನೆಕ್ಸ್ಟ್ ಅವ್ರು ಇನ್ನೊಂದು ರಾಜ ಬಂದರು. ಅವರು ಇದಕ್ಕೆ ಒಂದು ಬಸಡಿ ಅಂತ ಒಂದು ಮಾಡಿ, ಮತ್ತು ಈ ನೀರು ಜನಗಳಿಗೆ ಕುಡಿಯೋ ನೀರು ಆ ಥರ ಮಾಡಿ ಏನೋ ಇದು ಮಾಡಿದ್ದಾರೆ. ನಾವು ಈ ಕಡೆ ಬಂದಮೇಲೆ ಸ್ವಲ್ಪ ನೋಡೋಣ ಅಂತ ಬಂದಿದ್ದು. ಬಟ್ ಆಲ್ಮೋಸ್ಟ್ ಬ್ಯಾಡ್ ಲಕ್. ಇವತ್ತು ದಿನನೇ ಸರಿ ಇಲ್ಲ ಅನಿಸ್ತದೆ. ಬಟ್ ಓಕೆ, ನಾವು 2 ಅಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ಗೊಮ್ಮಟೇಶ್ವರ ಬೆಟ್ಟ ಮತ್ತು ಇದು ಚತುರ್ಮುಖಿ ಟೆಂಪಲ್. ಸೊ ಅಲ್ಲಿ ಇತ್ತು, ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು, ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅದು ಕೂಡ. ಸೊ ಇಲ್ಲಿ ಆನೆಕೆರೆ ಬಂದು ಇಲ್ಲಿ ಸ್ವಲ್ಪ ಈ ಕೆರೆನ ನೋಡ್ತಿದ್ದು. ತುಂಬ ಬ್ಯೂಟಿಫುಲ್ ಇತ್ತು ಕೆರೆ. ಸಂಜೆ ಬಂದರೆ ಅಂದರೆ ಇನ್ನೊಂದು ಆಸಮ್ ಆಗಿರ್ತದೆ, ಇನ್ನೊಂದು ಬ್ಯೂಟಿಫುಲ್. ಸೊ ಮೋಸ್ಟ್ ಆಫ್ ದಿ ಜನ ಇಲ್ಲಿ ಸಂಜೆ ಚೆನ್ನಾಗಿ ಇಲ್ಲಿ ಬರ್ತಾರೆ, ಸೇರ್ತಾರೆ. ಮಕ್ಕಳು ಕೂಡ ಬಂದು ಆಟ ಆಡ್ತಾರೆ ಅಲ್ಲಿ ಪಾರ್ಕ್ನಲ್ಲೇ. ಸೊ ನೋಡಿ ಗೈಸ್, ಇದು ಫ್ರಂಟ್ ವ್ಯೂ. ಸೊ ಇದು ನಮ್ಮದು ಲೋಕಲ್ನಲ್ಲೇ, ಮನೆಯಿಂದ ಹತ್ರನೇ, ಇದು ಕ್ಲೋಸೆಸ್ಟಲ್ಲೇ. ನೋಡಿ ಗೈಸ್, ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ ಟೆಂಪಲ್ದು. ಇದು ಕ್ಲೋಸ್. ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಬೆಳಗಿಂದ ಮಧ್ಯಾಹ್ನ 12:30, ಆಮೇಲೆ ಸಂಜೆ 3:30 ಏನೋ ಸ್ಟಾರ್ಟ್ ಆಗ್ತದೆ. ಸೊ ಇದು ಸರೌಂಡಿಂಗ್ ಫುಲ್ ತುಂಬ ಬ್ಯೂಟಿಫುಲ್ ಇದೆ. ನಾವಿಲ್ಲಿ ಸ್ವಲ್ಪ ಫೋಟೋಶೂಟ್, ಸೆಲ್ಫಿ ನಮ್ಮದು ಎಲ್ಲರದ್ದು ಇಲ್ಲಿ ತಗೊಂಡಿದ್ದೀವಿ.
ನಮ್ಮ ಅಕ್ಕ ಕೂಡ ಅಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ಲು. ಸೊ ಗೈಸ್, ಈಗ ನೋಡಿ ನಾನು ನಿಮಗೆ ಇದು ಕೆರೆ ಒಳಗಡೆ ನನ್ನ ಕ್ಯಾಮರಾ ಮುಳಿಸಿ ನಿಮಗೆ ತೋರಿಸ್ತೀನಿ. ಅಲ್ಲಿ ನಮಗೆ ಒಂದು ಮೀನು ಕಾಣಿಸ್ತಾ ಇರ್ತು ಚಿಕ್ಕದು. ಸೊ ನಾನು ಒಳಗಡೆ ಕ್ಯಾಮರಾಗೆ ಮುಳಿಸ್ತೀನಿ, ನೋಡ್ತೀನಿ ಯಾವ ಥರ ಕಾಣಿಸ್ತು. ನೋಡಿ ಗೈಸ್, ನೀವೀಗ ನೋಡ್ಬೋದು. ಅದು ಗೈಸ್ ನೋಡಿ, ಈಗ ನೋಡಿ ನೀವು ಇದು ವ್ಯೂ ನೋಡ್ಬೋದು. ನೋಡಿ ಗೈಸ್, ಇದು ಚಿಕ್ಕ ಮೀನೆಲ್ಲ. ಹೋಪ್ ಗೈಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲೇ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.